ಛತ್ತೀಸ್ಗಢದಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟದ 7ನೇ ದಿನದಂದು ಅಥ್ಲೆಟಿಕ್ಸ್, ಕುಸ್ತಿ, ಫುಟ್ಬಾಲ್ ಮತ್ತು ಹಾಕಿ ಸ್ಪರ್ಧೆಗಳು ಜರುಗಿದವು. ಕರ್ನಾಟಕ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಮುಂದುವರೆದಿದ್ದು, ಒಡಿಶಾ 2ನೇ ಸ್ಥಾನದಲ್ಲಿ ಮತ್ತು ಅರುಣಾಚಲ ಪ್ರದೇಶ 3ನೇ ಸ್ಥಾನದಲ್ಲಿದೆ. ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಮಹಿಳೆಯರ ವಿಭಾಗದಲ್ಲಿ ಜಾರ್ಖಂಡ್ನ ಪೃಥ್ವಿ ಒರಾನ್ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗಳಿಸಿದರು. 100 ಮೀಟರ್ ಹರ್ಡಲ್ಸ್ನಲ್ಲಿ ಒಡಿಶಾದ ಬಸಂತಿ ಮಾಂಝಿ, ಕರ್ನಾಟಕದ ರಿತುಶ್ರೀ 400 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಪಡೆದುಕೊಂಡರು. ಪುರುಷರ ವಿಭಾಗದಲ್ಲಿ ಜಾರ್ಖಂಡ್ನ ಶಿವಕುಮಾರ್ ಸೊರೇನ್ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗಳಿಸಿದರು. 110 ಮೀಟರ್ ಹರ್ಡಲ್ಸ್ನಲ್ಲಿ ಅಸ್ಸಾಂನ ಟ್ರೋಯ್ಲುಕ್ಯಾ ಮೊಸಾರೋಂಗ್, 400 ಮೀಟರ್ ಓಟದಲ್ಲಿ ಗುಜರಾತ್ನ ಸಂತೋಷ್ ಭಾಯ್ ಗನ್ವಿತ್, ಲಕ್ಷದ್ವೀಪದ ಅಬ್ದುಲ್ ಫತಾಹ್ ಲಾಂಗ್ ಜಂಪ್ನಲ್ಲಿ, ಒಡಿಶಾದ ಸಾಗರ್ ಎಕ್ಕಾ ಹೈಜಂಪ್ನಲ್ಲಿ, ಡಿಸ್ಕಸ್ ಥ್ರೋನಲ್ಲಿ ಗುಜರಾತ್ನ ಡ್ಯಾನಿಶ್ ಮಕ್ವಾನಾ ಮತ್ತು ಶಾಟ್ಪುಟ್ನಲ್ಲಿ ಛತ್ತೀಸ್ಗಢದ ಸಿದ್ದಾರ್ಥ್ ನಾಗೇಶ್ ಚಿನ್ನದ ಪದಕ ಪಡೆದರು. ಸುರ್ಗುರ್ಜಾದಲ್ಲಿ ನಡೆದ ಕುಸ್ತಿ ಸ್ಪರ್ಧೆಗಳಲ್ಲಿ ತೆಲಂಗಾಣದ ನಾಗಲಕ್ಷ್ಮಿ ಮಹಿಳೆಯರ 57 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದರೆ, ಕರ್ನಾಟಕದ ಪ್ರಿನ್ಯತಾ ಸಿದ್ದಿ 68 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು.